ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಭಾನುವಾರ. ನಮ್ಮ ಮನೆಯವರು ಇವತ್ತು ಭಾನುವಾರ ಕೂಡ ನನ್ನ ತಲೆಯಲ್ಲಿ ಬರೀ ಯೂಟ್ಯೂಬೇ ಓಡ್ತಾ ಇದೆ. ಭಾನುವಾರ ಆದ್ರೂ ನೋಡಿ ತಂದಿಟ್ಟೆ. ನೆಕ್ಸ್ಟ್ ಅಡ್ಗೆ ಮನೆಗೆ ಬಂದೆ, ಏನ್ ಮಾಡೋದು ಅಂತ. ಅವರು ಲೇಟಾಗಿ ಬರ್ತಾರೋ ಬೇಗ ಬರ್ತಾರೋ ಅಂತ ಗೊತ್ತಿಲ್ಲ. ಅವರು ರೆಗ್ಯುಲರ್ ಆಗಿ ಮಾಮೂಲಿ ಚಿಕನ್ ತರದ್, ನಾನ್ ವೆಜ್ ಎಲ್ಲ ಏನಾದ್ರು ಮಾಡ. ನನ್ಗೆ ಚಿಕನ್ ತಿಂದು ತಿಂದು ಹೀಟ್ ಆಗ್ಬಿಟ್ಟಿದೆ, ಬಾಯೆಲ್ಲ ಪೋಟ್ ಬಿದ್ದಿದೆ. ಅದ್ರಲ್ಲೇ ಎಲ್ಲ ಮಾಡ್ತಾ ಇದೀನಿ ರೀಲ್ಸ್ ಎಲ್ಲ. ಈಗ ಇನ್ನ ಬಟ್ಟೆ ಇದೆ, ಮತ್ತೆ ಇವಳಿಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು, ಟಿಫನ್ ಮಾಡ್ಬೇಕು ಅವ್ರಿಗೆ. ಇಷ್ಟೆಲ್ಲ ಕೆಲಸ ಇದೆ. ಯಾವುದರಿಂದ ಏನೇನ್ ಮಾಡ್ಬಿಟ್ಟು ಮಾಡೋಣ, ಟಿಫನ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫಸ್ಟಿಗೆ 1 ಲೋಟ ಟೀನೋ ಕಾಫಿನೋ ಕುಡಿದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸ್ನಾನಕ್ಕೆ ನೀರು ಹಾಕಿದೀನಿ. ಈಗ ಬಟ್ಟೆ ನೆನೆ ಹಾಕ್ಬೇಕು. ಸಾಕಾಗುತ್ತೆ. ಶೀತ ಮತ್ತೆ ಹೀಟು ಎರಡು ಒಟ್ಟೊಟ್ಟಿಗೆ ಆಗುತ್ತೆ ನನಗೆ. ಆಯ್ತು, ಬಟ್ಟೆ ಎಲ್ಲ ಜೀವನ ಎಲ್ಲ ಬಟ್ಟೆ ಒಗೆಯೋದ್ರಲ್ಲೇ ಆಗಿದೆ ಸ್ನೇಹಿತರೆ. ಬಾ ಬೇಗ, ಕೇಕ್ ಮಾಡ್ಕೊಡ್ತೀನಿ ಬಾ. ಆಯ್ತು, ನನ್ ಕೇಕ್ ಮಾಡು ಅಂತ ಇಲ್ಲ, ಬಿಸ್ಕೆಟ್ ಬೇಕು ಅಂತ ಬಿಸ್ಕೆಟ್ ತರ್ಸ್ಕೊಟ್ಟಿದೀನಿ. ಆದ್ರೂ ಕೇಕ್ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಇದ್ ಮಾಡ್ತಾ ಇದ್ದಾಳೆ. ನೋಡ್ರ ಎಷ್ಟು ನೀನ್ ವಿಡಿಯೋದಲ್ಲಿ ನನ್ ಬರಲ್ಲ, ನನ್ ಕೇಕ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಅಂತ ಆತರ ಮಾಡ್ತಾ ಇರೋದವಳು. ಲಂಚ ಬೇಕು ಅವಳಿಗೆ ಈಗ. ಸರಿ, ಕೇಕ್ ಮಾಡಕ್ಕೆ ರೆಡಿ ಮಾಡ್ಕೊಳ್ತೀನಿ ಇವಾಗ. ನೋಡಿ, ಆಕ್ಟಿವೇಟರ್ನ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ಜೊತೆಗೆ ಕಾಫಿ ಪೌಡರ್ನು ತಗೊಳ್ತೀನಿ, ಫ್ಲೇವರ್ಗೆ ಮತ್ತೆ ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಇಷ್ಟು ತಗೊಂಡಿದ್ದೀನಿ. ಈಗ ಮೈದಾ ಹಿಟ್ಟನ್ನ ನಾನು ಒಂದು ಬೌಲಲ್ಲಿ ಆಲ್ರೆಡಿ ಜಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಇಷ್ಟು ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ. ಸ್ನೇಹಿತರೆ, ನಾನು ಈಗ ಸದ್ಯಕ್ಕೆ ಕೇಕ್ ಒಂದೇ ಮನೇಲಿ ಮಾಡ್ತಾ ಇದ್ದೀನಿ. ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ಪಪ್ಸು ಆಗ್ಲಿ, ಬೇರೆ ಯಾವುದೇ ರೀತಿ ತಿಂಡಿಗಳನ್ನ, ಬೇಕರಿ ತಿಂಡಿಗಳು ಮಾಡಕ್ಕೆ ನನಗೆ ಇದ್ರ ಮಧ್ಯೆನೂ ಕೂಡ ವ್ಲಾಗ್ ಮಧ್ಯೆ ಬೇರೆ ಬೇರೆ ಕೆಲಸಗಳು ಇರುತ್ತೆ. ಅದಲ್ದಲೆ ತುಂಬಾ ಇಂಪಾರ್ಟೆಂಟ್ ಕೆಲಸನೂ ಇರುತ್ತೆ.
ಅದಕ್ಕೋಸ್ಕರ ನಾನು ಈಗ ಸದ್ಯಕ್ಕೆ ಏನು ನನ್ನ ಮನೆ ದಿನನಿತ್ಯದ ನಮ್ಗೆ ಬಳಕೆಗೆ ಏನ್ ಮಾಡ್ಕೊಳ್ತೀವೋ ತಿನ್ಲಿಕ್ಕೆ ಅದನ್ನೇ ನಿಮ್ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೋಡಿ ಮೈದಾ ಹಾಕಾಯ್ತು. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಸಕ್ಕರೆ ಪುಡಿ ಹಾಕಿದೆ. ಈ ಕಸ್ಟರ್ಡ್ ಪೌಡರ್ ನ ಹಾಕಿದ್ದೀನಿ. ಮೈದಾ, ಸಕ್ಕರೆ ಪೌಡರು ಮತ್ತೆ ಕಸ್ಟರ್ಡ್ ಪೌಡರು. ನೆಕ್ಸ್ಟ್ ಬೇಕಿಂಗ್ ಸೋಡಾ ಹಾಕ್ತೀನಿ. ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ಫಸ್ಟ್ ಮೈದಾ ಹಾಕಿದ್ದೀನಿ, ಆ ನಂತರ ಸಕ್ಕರೆ ಪೌಡರ್, ಅದು ವೈಟ್ ಇತ್ತಲ್ಲ ಅದು, ಆ ನಂತರ ಯೆಲ್ಲೋ ಕಲರ್ ಇದೆಯಲ್ಲ ಬಾದಾಮಿ ಬಣ್ಣ, ಅದು ಬಂದು ಕಸ್ಟರ್ಡ್ ಪೌಡರು. ಆ ನಂತರ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಬೇಕಿಂಗ್ ಸೋಡಾ ನಿಮ್ಗೆ ಅಂದಾಜು ಗೊತ್ತಿರುತ್ತೆ, ಅಕ್ಕಿ ರುಬ್ಬುವಾಗ ದೋಸೆಗೆ ಇಡ್ಲಿಗೆ ಹಾಕ್ತಿರಲ್ವಾ, ಅದು ಅಳತೆ ಹಿಟ್ಟಿಗೆ ಅಂದಾಜು ಮಾಡಿ ಹಾಕ್ಬೋದು. ಅದಾದ ನಂತರ ಬೇಕಿಂಗ್ ಪೌಡರ್ನ ಹಾಕೋದು, ಹಿಟ್ಟಿನ ಪ್ರಮಾಣ ನೋಡ್ಕೊಂಡು. ನಾನು ನೆಕ್ಸ್ಟ್ ಅದು ಅಳತೆದು ಸ್ಪೂನ್ಗಳು ಬರುತ್ತೆ, ಅದರಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ಅಳತೆ ತೋರಿಸ್ತೀನಿ. ಈಗ ನನ್ನ ಅಂದಾಜಿನ ಮೇಲೆ ನಾನು ಮಾಡ್ತಾ ಇದ್ದೀನಿ. ನೋಡಿ ಆಲ್ರೆಡಿ ಇದಕ್ಕೆ ಹಾಲು ಹಾಕ್ಲಿಲ್ಲ, ನಾನು ಮೊಟ್ಟೆನೂ ಹಾಕಿಲ್ಲ, ಬರೀ ನೀರೇ ಹಾಕ್ಬಿಟ್ಟು ಮಾಡಿದ್ದೀನಿ. ನೀರ್ ಹಾಕಿ ಮಾಡಿದ್ರೆ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ಬೋದು. ಈಗ ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ ಕೊಬ್ಬರಿ ಎಣ್ಣೆ, ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಸ್ನೇಹಿತರೆ. ತುಪ್ಪ ಹಾಕಿದ್ದೆ ಲಾಸ್ಟ್ ಟೈಮು, ಈ ಸಲ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಬೇಕಿಂಗ್ ಸೋಡಾ ಎಲ್ಲ ಹಾಕಿರ್ತೀವಲ್ವಾ, ಅದು ಫಾರ್ಮೆಟ್ ಆಗಿರುತ್ತೆ, ಅದು ಹಾಳಾಗಬಾರ್ದು, ಇಲ್ಲಾಂದ್ರೆ ಸ್ಪಾಂಜಿ ತರ ಬರಲ್ಲ. ಅದಕ್ಕೋಸ್ಕರ ಈಗ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಆಕ್ಟಿವೇಟರ್ನ ಆ್ಯಡ್ ಮಾಡ್ತೀನಿ ನಾನು. ನೋಡಿ ಇದನ್ನು ಕೂಡ ನಿಧಾನಕ್ಕೆ ಆಕ್ಟಿವೇಟರ್ನ ಆ್ಯಡ್ ಮಾಡಬೇಕು. ಇವಾಗ ಎಲ್ಲ ಮಿಶ್ರಣ ಮಾಡಾಯ್ತು ಸ್ನೇಹಿತರೆ. ಈಗ ಇನ್ನೊಂದು ಕೇಕ್ ಅನ್ನ ಓವೆನ್ ಅಲ್ಲಿ ಇಡ್ತೀವಲ್ಲ, ಆ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಒಟ್ಟಲ್ಲಿ ಮೂರನೇ ಬೌಲ್ ಇದು. ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಇಂಗ್ರೀಡಿಯೆಂಟ್ಸ್ ನ, ಆ ನಂತರ ಇದಕ್ಕೆ ಹಾಕ್ಲಿಕ್ಕೆ. ಈಗ ನಾನು ನೀರ್ ಹಾಕ್ಬಿಟ್ಟು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನೋಡಿ ಅಲಂಕಾರಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಫ್ಲೇವರು ಚೆನ್ನಾಗಿರುತ್ತೆ. ನೋಡಿ ಈ ತರ. ಮತ್ತೆ ಶೀತ ಆಗಿದ್ರೆ ಸ್ವಲ್ಪ ಹೀಟು ಅಲ್ವಾ ಇದು ಕಾಫಿ, ಆ ರೀತಿಯಾಗಿ ಹೊಟ್ಟೆಗೆ ಹೋಗುತ್ತೆ. ಶೀತ ಇದಾಗ್ಲಿ ಅಂತ ಕೂಡ ಯೋಚನೆ ಮಾಡಿ ಹಾಕಿದ್ದೀನಿ. ನೋಡಿ ಇವಾಗ ಆಲ್ರೆಡಿ ಸೆಟ್ ಮಾಡಿ ಇಟ್ಟಾಗಿದೆ. ನೋಡಿ ಈ ತರ ಆಗಿದೆ ಕೇಕು. ಸೂಪರ್ ಆಗಿ ಬಂದಿದೆ ಸ್ನೇಹಿತರೆ. ನೋಡಿ ಅದು ಕಾಫಿ ಹಾಕಿದ್ವಲ್ಲ, ಎಷ್ಟು ಕಲರ್ಫುಲ್ ಆಗಿ ಮೇಲ್ಗಡೆ ಬಂದಿದೆ. ಕೋಕ್ ಪೌಡರ್ ಹಾಕಿದ್ರೆ ಅದೇ ಬೇರೆ ಚಾಕ್ಲೇಟ್ ಕಲರ್ ಬರುತ್ತೆ. ನೋಡಿ ಯಾವ ತರ ಸ್ಪಾಂಜಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ನನ್ನ ಮಗಳ ಸ್ನೇಹಿತೆ, ಹುಡುಗಿನೂ ಬರ್ತೀನಿ ಅಂದಿತ್ತು ಆ ಮಗು, ಅವಳು ಬಂದ್ರು ತಿನ್ನಕ್ಕಾಗುತ್ತೆ ಅಂದ್ಬಿಟ್ಟು ಮಾಡಿಟ್ಟೆ. ನಾನು ಹೇಳ್ಬಿಟ್ಟಿದ್ದೆ ಕೇಕ್ ಮಾಡ್ತೀನಿ ನಾಳೆ ಅಂತ, ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಮಗು. ಅದಕ್ಕೆ ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.